ಆಯ್ತು, ಅದು ಬರೋವರೆಗೂ ನಮ್ಗೆ ಬರೋವರೆಗೂ ವೇಟ್ ಮಾಡ್ತಾರೆ. ದುಡ್ಡು ಜಮಾ ಇನ್ನೂ ಒಂದು ತಾಸು ಲೇಟ್ ಆದ್ರೆ DC ಅವರು ಮನೆಗೆ ಹೋಗಿ ಹಣ ಇರ್ತೀವಿ. ಇದು ಮಾತ್ರ ಇದು ಆಗ್ತದೆ ಸರ್. ಅರ್ಥ ನೀವು ಅರ್ಥ ಮಾಡ್ಕೋಬೇಕು ಸರ್. ನಮ್ಗೆ 20 ದಿವಸ ನಾವು ಅರ್ಥ ಮಾಡ್ಕೊಳ್ಳೋ ಸರ್ಕಾರಿ ನಾತಿಗಳು ಸರ್ಕಾರ ಅರ್ಥ ಮಾಡ್ಕೋಬೇಕು. ಆ ಸರ್ಕಾರ ಚಂದ ಇರ್ತದೆ, ನೀವೆಲ್ಲ ಚಂದ ಇರ್ತಿತ್ತು. ನಿಮ್ಮ ಹೋಮ್ ಮಿನಿಸ್ಟರ್ ಅರ್ಥ ಮಾಡ್ಕೋಬೇಕು. ದೊಡ್ಡ ದೊಡ್ಡ ಸಮಾಜ ಕಲ್ಯಾಣ ಮಂತ್ರಿ ಸ್ಟೇಟ್ಮೆಂಟ್ ಕೊಟ್ಟು ಬರ್ತಾರೆ. ಗೊತ್ತಲ್ಲ ಸರ್, ಸಮಾಜ ಕಲ್ಯಾಣ ಮಂತ್ರಿ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಬೇಕು ಸರ್ ಬುದ್ಧಿ ಮೊದಲ ಅಂತ ನಾವು ಅವ್ರು ಹೇಳ್ತಾರೆ. ಒಂದು ಮಾತಾಡಿ ನಮ್ಮ ಕಡೆಯಿಂದ ಏನು ಮಾಡಿದ್ರು ಏನು ಮಾಡಲು ಪ್ರಾಮಾಣಿಕತೆ ನಾವು ಏನು ಮಾಡೋಕ್ಕಾಗಿಲ್ಲ ಸರ್. ನಾವು ಬರೆದು ಬಿಟ್ಟು ಇಲ್ಲ ಬ್ಯಾಡದ್ರ ವಿಷಯ ಅಲ್ಲ ಸರ್. ಡೆಡ್ ಬಾಡಿ ಬಿಟ್ಟ ಸರ್. ಡೆಡ್ ಬಾಡಿ ವಿಷಯ ಯಾರಿಗೆ ಅರೆಸ್ಟ್ ಮಾಡಿದ್ರಿ? 4 ಜನ ಮಾಡಿದೀವಿ ಆಲ್ರೆಡಿ. ಅರೆ 4 ಜನ ಅವಾಗಿತ್ತು, ಇನ್ನ 3 ಜನ ತಿರುಗಾಡಕತ್ತಲ್ಲ. ಯಾಕೆ ತನಿಖೆ ಏನಿದೆ ಕರೆಕ್ಟ್ ಆಗಿ ನೋಡ್ಬಿಟ್ಟೆ ಮಾಡ್ತೀವಿ ನಾವು. ಏನ್ ತನಿಖೆ ಸರ್? ತನಿಖೆನಲ್ಲಿ ಖಂಡಿತ ನಾವು ಆಕ್ಸೆಸ್ ಮಾಡಲ್ಲ ಅಂತ ನಾವು ಆರೋಪಿಸರು ಮತ್ತು ತನಿಖೆ ಮಾಡ್ತಾರೆ. ಸ್ವಾಮಿ ದಯಮಾಡಿ ತಾವು ಲಾಯರಿದ್ರಿ ತನಿಖೆ ಎಫ್ಐಆರ್ ಇದ್ದ ತಕ್ಷಣ ಎಲ್ಲರೂ ಮಾಡಬೇಕು ಅಂತ ಹೇಳಿದ್ರೆ ಸರಿ ಇಲ್ಲ. ನಿಮಗೂ ಗೊತ್ತಿದೆ. ಮತ್ತೆ ಸ್ವಲ್ಪ ಚೆಕಪ್ ಮಾಡಬೇಕು. ಬಿಡಬೇಕು ಅಂತ ಹೇಳಿಲ್ಲ. ಯಾರಿಗೆ ಮಾತಾಡ್ರಿ ನಾವು ಬಂದು ಕೂತಿದ್ದೀವಿ. ಎಫ್ಐಆರ್ ಪ್ರಕಾರ ಮಾಡ್ಬೇಕಂತ ನಮ್ಗೆ ಗೊತ್ತೊಂದು ಮಾತಾಡ್ತಾ ಈಗ ಏನು ಮಾಡೋದು ಕ್ಲಿಯರ್ ಹೇಳ್ದಂದ್ರೆ ನಾವು ವ್ಯವಸ್ಥೆ ಮಾಡ್ತೀವಿ. ಇಲ್ಲಿ ಹಣ ಸೊಳುದು ನಾವು ಈ ಸರ್ಕಾರದ ಮಾನ ಮರ್ಯಾದೆ ಮಾತ್ರ ಯಾವ ನಾವು ಕೇಳೋದು ನಿನ್ನೆ ಡೆತ್ ಆಯ್ತು, ಇಲ್ಲಿ ಡೆತ್ ಆಯ್ತು, ಏನು ನೋಡಿ ನಿಮ್ಮ ಮೆಸೇಜ್ ಕೊಡಲಿಲ್ಲ. ಸೋಷಿಯಲ್ ವೆಲ್ಫೇರ್ ಅದ್ರ ಬಗ್ಗೆ ಏನೈತಿ ಎಲ್ಲ ಮಾಡಿ ನಿಮ್ಗೆ ಸೋಷಿಯಲ್ ವೆಲ್ಫೇರ್ ನಮಗೆ ಮಾಹಿತಿ ಇಲ್ಲ. ಅವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಮಾಹಿತಿ ಇಲ್ಲ ಅಂತ ಹೇಳ್ತೀವಿ. ಸಮಾಜ ಕಲ್ಯಾಣ ಬಿಡಿ ಬಿಡಿ ಅವ್ರದ್ದು ಮಾಡಿ ತಗೊಂಡು ಬಂತಾ ಇದಾರೆ. ಅಲ್ಲಿ ಫಾಲೋ ಜಾಬ್ ಸಿಗೋವರೆಗೂ ನಾವು ಫಾಲೋ ಪೊಲೀಸರಿಗೆ ಹೆಂಗ್ ಭರೋಸಾ ಮಾಡ್ಬೇಕು? ಇದ್ದವನಿಗೆ ಅರೆಸ್ಟ್ ಮಾಡಲ್ಗಿರಲ್ಲಿ ಹೆಂಗ್ ಭರೋಸಾ ಮಾಡ್ರಿ? ಅಕೌಂಟಿಗೆ ಬರ್ತಾರ ರೊಕ್ಕ, 6 ಗಂಟೆ ರೊಕ್ಕ ಅಂದ್ರೆ ಹೆಂಗ್ ಕೇಳ್ಬೇಕ್ರಿ ಪೊಲೀಸರು? ಆಫೀಸರ್ ಮಾತಾಡಿ ತ್ರಾಸ ಆಗ್ತದೆ.